ಚಕ್ರವರ್ತಿ ನ್ಯೂಸ್, ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ. ನಮಸ್ಕಾರ ವೀಕ್ಷಕ, ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ. ನಾನು ಚೇತನ್ ಶಿವಶಿಲ್. ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ? ಹಾಗಾದ್ರೆ ಕೂಡಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪುತ್ತೆ. ಮುದ್ದೇಬಿಹಾಳ ತಾಲೂಕಿನ ಕಿಲಾರಹಟ್ಟಿ ಗ್ರಾಮದಲ್ಲಿ ನಡೆಯಲಿರುವ ಬೀರಲಿಂಗೇಶ್ವರರ ಹಾಗೂ ಕಾಡಸಿದ್ದೇಶ್ವರರ ಜಾತ್ರಾ ಮಹೋತ್ಸವದ ಅಂಗವಾಗಿ ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಮಾರ್ಚ್ 20, 21 ಹಾಗೂ 22ರಂದು ನಡೆಯಲಿರುವ ಈ ಜಾತ್ರೆಯಲ್ಲಿ ತಾಲೂಕಿನ ಎಲ್ಲ ಸದ್ಭಕ್ತರು ಭಾಗಿಯಾಗಿ ಭಗವಂತನ ಕೃಪೆಗೆ ಪಾತ್ರರಾಗುವಂತೆ ಸಮಾಜ ಸೇವಕ MN ಮದ್ರಿ ಮನವಿ ಮಾಡಿಕೊಂಡರು. ಮುದ್ದೇಬಿಹಾಳ ಪಟ್ಟಣದಲ್ಲಿ ಈ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಜಾತ್ರೆಯ ಆರಂಭ ದಿನವಾದ ಮಾರ್ಚ್ 20ರಂದು ಧಾರ್ಮಿಕ ಪೂಜೆಗಳು, 9 ಪಲ್ಲಕ್ಕಿಯ ಮೆರವಣಿಗೆ ಹಾಗೂ ವಿಶೇಷ ಕಾರ್ಯಕ್ರಮಗಳು ನಡೆಯಲಿದ್ದು, ಭಕ್ತರ ಭಕ್ತಿ ಭಾವ ಹೆಚ್ಚಿಸಲು ವಿವಿಧ ಧಾರ್ಮಿಕ ವಿಧಿವಿಧಾನಗಳನ್ನು ಆಯೋಜಿಸಲಾಗಿದೆ. ಮಾರ್ಚ್ 21ರಂದು ಜಾತ್ರೆಯ ಪ್ರಮುಖ ಆಕರ್ಷಣೆಯಾಗಿರುವ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮ ನಡೆಯಲಿದೆ. 21 ಜೋಡಿಗಳು ವಿವಾಹವಾಗಲಿದ್ದು, ಸಮಾಜಮುಖಿ ಕಾರ್ಯವಾಗಿ ಇದು ವಿಶೇಷ ಸ್ಥಾನ ಪಡೆದಿದೆ. ಜೊತೆಗೆ ಈ ದಿನವೇ ಟಗರಿನ ಕಾಳಗ ಸ್ಪರ್ಧೆ ಆಯೋಜಿಸಲಾಗಿದ್ದು, 6, 4 ಹಾಗೂ 2 ಹಲ್ಲಿನ ವಿಭಾಗಗಳಲ್ಲಿ ಸ್ಪರ್ಧೆಗಳು ನಡೆಯಲಿವೆ. ವಿಜೇತರಿಗೆ ಆಕರ್ಷಕ ನಗದು ಬಹುಮಾನಗಳನ್ನು ಘೋಷಿಸಲಾಗಿದೆ. ಗ್ರಾಮೀಣ ಕ್ರೀಡೆಗಳು, ಓಟ ಸ್ಪರ್ಧೆಗಳು ಹಾಗೂ ಯುವಕರಿಗೆ ಉತ್ತೇಜನ ನೀಡುವ ಕಾರ್ಯಕ್ರಮಗಳು ಕೂಡ ನಡೆಯಲಿವೆ. ಈ ಸ್ಪರ್ಧೆಗಳು ಜನರಲ್ಲಿ ಅಪಾರ ಉತ್ಸಾಹ ಹುಟ್ಟಿಸುತ್ತಿವೆ. ಮಾರ್ಚ್ 22ರಂದು ರಂಗೋಲಿ ಸ್ಪರ್ಧೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಪ್ರತಿಭಾ ಪ್ರದರ್ಶನಗಳು ನಡೆಯಲಿದ್ದು, ಗ್ರಾಮೀಣ ಪ್ರತಿಭೆಗಳಿಗೆ ವೇದಿಕೆ ಕಲ್ಪಿಸಲಾಗುತ್ತಿದೆ. ವಿಶೇಷವಾಗಿ ತೆರವಂಡಿ ಸವಾರಿ ಸ್ಪರ್ಧೆಗೂ ಭರ್ಜರಿ ಬಹುಮಾನಗಳನ್ನು ಘೋಷಿಸಲಾಗಿದೆ. ಪ್ರಥಮ ಬಹುಮಾನವಾಗಿ 50,000ಗಳನ್ನು ನೀಡಲಾಗುತ್ತಿದೆ. ಜಾತ್ರೆಯ ವ್ಯವಸ್ಥೆಯನ್ನು ಗ್ರಾಮಸ್ಥರು, ಯುವಕ ಮಂಡಳಿ ಹಾಗೂ ದೇವಸ್ಥಾನ ಸಮಿತಿಯವರು ಸಮನ್ವಯದಿಂದ ಮಾಡುತ್ತಿದ್ದು, ಎಲ್ಲ ರೀತಿಯ ಸೌಕರ್ಯಗಳನ್ನು ಕಲ್ಪಿಸಲಾಗಿದೆ. ತಾಲೂಕಿನ ಎಲ್ಲ ಭಕ್ತಾದಿಗಳು ಭಾಗಿಯಾಗುವಂತೆ ಮನವಿ ಮಾಡಿಕೊಂಡರು. ಇದೇ ವೇಳೆ APMC ನಿರ್ದೇಶಕ YH ವಿಜಯಕರ್ ಅವರು ಮಾತನಾಡಿ, ಮಲ್ಲಿಕಾರ್ಜುನ ಮದರಿಯವರು ಬಡವರು, ಕಾರ್ಮಿಕರು, ಬಲಹೀನರ ಮಂಗಳ ಕಾರ್ಯ ಮಾಡುತ್ತಾ ಬಂದಿದ್ದಾರೆ. ಅದರಂತೆ ಈ ವರ್ಷವೂ ಕೂಡ 21 ಉಚಿತ ಸಾಮೂಹಿಕ ವಿವಾಹ ಮಾಡುತ್ತಿದ್ದು, ಎಲ್ಲರೂ ಭಾಗಿಯಾಗುವಂತೆ ಕೋರಿದರು. ಈ ವೇಳೆ MB ಕೆಸರಟ್ಟಿ, BS ಶಿರೋಳ್, ಬಸವರಾಜ್ ಬಿಜ್ಜೂರ್ ಇದ್ದರು. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಬಂಧುಗಳಿಗೆ ಉಗಾದಿಯ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಮತ್ತು ಮುಂದೆ ಶನಿವಾರ ದಿವಸ ಒಂದು ರಂಜಾನ್ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ಯಾಕಂದ್ರ ಯುಗಾದಿ ಮತ್ತು ರಂಜಾನ್ ಎರಡೂ ಇಸ್ಲ ಕೂಡಿ ಬಂದದ್ರಿಂದ ಎರಡು ಹಬ್ಬಗಳನ್ನು ಒಟ್ಟೊಟ್ಟೆಯಾಗಿ ನಾವು ಆಚರಣೆಯನ್ನು ಮಾಡ್ತಾ ಇದ್ದು, ಮತ್ತು ಅದೇ ದಿವಸ ರಂಜಾನ್ ಹಬ್ಬ ದಿವಸನೇ ನಾವು ಸಾಮೂಹಿಕ ವಿವಾಹಗಳನ್ನು ಕಿಲಾರಹಟ್ಟಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೇವೆ. ಅವತ್ತಿನ ದಿವಸನೇ ಅದಕ್ಕ ಪ್ರತಿ ವರ್ಷದಂತೆ ಶ್ರೀ ಬೀರಲಿಂಗೇಶ್ವರ ಮತ್ತು ಕಾಡಸಿದ್ದೇಶ್ವರ ಎರಡೂ ಒಂದು ದೇವಾಲಯದ ಜಾತ್ರೆಯನ್ನು ಮಾಡುತ್ತಾ ಪ್ರತಿ ವರ್ಷನೂ ಈಗ 2005ನೇ ಇಸ್ವಿಯಿಂದ ಇಲ್ಲಿವರೆಗೂ 2026ನೇ ಇಸ್ವಿವರೆಗೂ ನಾನು 21 ವರ್ಷಗಳ ಕಾಲ ಸಾಮೂಹಿಕ ವಿವಾಹಗಳನ್ನು ಮಾಡುತ್ತಾ ಬಂದಿದ್ದೇವೆ. ಅಂದ್ರೆ ಮೊದಲ ಸುರ್ಪುರ್ ತಾಲೂಕಿನ ಮಾರ್ನಾಳದಲ್ಲಿ ನಮ್ಮ ಮನೆ ದೇವರು ಬೀರಪ್ಪ ದೇವರು, ಆ ದೇವರ ಗುಡಿಯನ್ನು ನಾವೇ ಸ್ವಂತ ಗುಡಿಯನ್ನು ಕಟ್ಟಿಸಿ ಅಲ್ಲೇ ಸಾಮೂಹಿಕ ವಿವಾಹಗಳನ್ನು ಪ್ರಾರಂಭಿಸಿದ್ದು ಸುರ್ಪುರ್ ತಾಲೂಕಿನಲ್ಲಿ. ಅಲ್ಲಿಂದ ಅಲ್ಲಿ ಮಾಡುತ್ತಾ 2017ರಲ್ಲಿ ಕಿಲಾರಹಟ್ಟಿ ಗ್ರಾಮದಲ್ಲಿ ಬೀರಲಿಂಗೇಶ್ವರ ಗುಡಿಯನ್ನು ಕಟ್ಟಿ ಇಲ್ಲಿ ಸಾಮೂಹಿಕಗಳನ್ನು ಪ್ರತಿ ವರ್ಷ ನಮ್ಮಲ್ಲಿ ಏನು ಇವತ್ತ ಕೆಲಸಗಾರರು ಇರ್ತಾರ, ಬಡ ಒಂದು ಕೆಲಸಗಾರರು, ಕಾರ್ಮಿಕರು ಮತ್ತು ಸೆಂಟ್ರಿಂಗ್ ವರ್ಕ್ ಮಾಡುವಂತವರ ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಪ್ರತಿ ವರ್ಷ ಯುಗಾದಿಯ ಜಾತ್ರೆಯಂದು ಸಾಮೂಹಿಕ ವಿವಾಹಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ. ಒಂದು ವರ್ಷ 51 ಜೋಡಿ, 21 ಜೋಡಿ, 30 ಜೋಡಿ ಹಿಂಗ ಆಗುತ್ತಾ ಬಂದಿದ್ದಾವೆ. ಮತ್ತು ಈ ವರ್ಷ 25 ಜೋಡಿಗಳನ್ನು ನೋಂದಣಿಯನ್ನು ಮಾಡಿರ್ತಾರೆ ಇಲ್ಲಿಯವರೆಗೆ. 25 ಜೋಡಿಗಳನ್ನು ಮತ್ತು ನಾಳೆ ಶುಕ್ರವಾರ ದಿವಸ 3 ಗಂಟೆಗೆ 9 ಪಲ್ಲಕ್ಕಿಗಳ ಮೆರವಣಿಗೆಯ ಮುಖಾಂತರ ಎಲ್ಲ 9 ಬೀರಲಿಂಗೇಶ್ವರ ಮತ್ತು ಲಕ್ಷ್ಮೀ ದೇವಿ ಅಂತ ಪಾಲಿಕೆಗಳು 9 ಪಲ್ಲಕ್ಕಿಗಳನ್ನು ಒಂದು ಗಂಗಸ್ಥಳದ ಮುಖಾಂತರ 3 ಗಂಟೆಯಿಂದ ರಾತ್ರಿ 12 ಗಂಟೆಯವರೆಗೆ ಒಂದು ಕುಂಭ ಮೇಳದೊಂದಿಗೆ ಮೆರವಣಿಗೆ ಮುಖಾಂತರ ಬೀರಲಿಂಗೇಶ್ವರ ಗುಡಿಯನ್ನು ತಲುಪಿ ನಾಳೆ ರಾತ್ರಿ ನಾಡಿದ್ದು ಶನಿವಾರ ದಿವಸ ಸಾಮೂಹಿಕ ಧರ್ಮ ಸಭೆ
ಆ ಧರ್ಮ ಸಭೆಗೆ ಪರಮ ಪೂಜ್ಯ ಶ್ರೀ ಅಂಕಲ ಮಠದ ಅಪ್ಪಾಜಿಯವರು ಆಗಮಿಸುತ್ತಿದ್ದಾರೆ ಮತ್ತು ಅಗತೀರ್ಥದ ಗುರು ಶಾಂತಮಯ್ಯ ಮಹಾಸ್ವಾಮಿಗಳು ಅವರು ಆಗಮಿಸುತ್ತಿದ್ದಾರೆ. ಅದೇ ರೀತಿ ನಮ್ಮ ನಡೆದಾಡು ದೇವರೆಂದೇ ಪ್ರಸಿದ್ಧ ಆಗಿರುವಂತ ಸಿದ್ದನಕೊಳ್ಳದ ಶಿವಕುಮಾರ ಮಹಾಸ್ವಾಮಿಗಳು ಆಗಮಿಸ್ತಾ ಇದ್ದಾರೆ ಮತ್ತು ತಾಳಿಕೋಟೆಯ ಕಾಸ್ಕೇತೇಶ್ವರ ಮಠದ ಶ್ರೀ ಬಾಲ ಶಿವಯೋಗಿ ಸಿದ್ಧಲಿಂಗ ದೇವರು ಕಾಸ್ಕೇತೇಶ್ವರ ಮಠ ತಾಳಿಕೋಟೆ ಅಜ್ಜನವರು ಆಗಮಿಸ್ತಾ ಇದ್ದಾರೆ ಮತ್ತು ಸಾನ್ನಿಧ್ಯವನ್ನು ಶ್ರೀ ಮಲ್ಲಾರಲಿಂಗ ಮಹಾರಾಜರು ಯಲ್ಲಾಲಿಂಗ ಮಠ ಯರ್ಜೇರಿ, ಶ್ರೀ ಶಿವಯ್ಯ ಗುರುಸಿದ್ದಯ್ಯ ಗುರುವಿನ್ ಹಾಲುಮತ ಪೀಠ ಸರೂರ್, ರಾಮಾನಂದ ಮಹಾರಾಜರು ಕಾಡಸಿದ್ದೇಶ್ವರ ಮಠ ಕಿಲಾರಹಟ್ಟಿ ಮತ್ತು ಶ್ರೀ ಅರವಿಂದ್ ಮಹಾರಾಜರು ಒಡೆಯರ್ ಅಮೋಘಸಿದ್ದೇಶ್ವರ ಮಠ ಸಿದ್ದಾಪುರ್, ದೊಡ್ಡ ಸಣ್ಣಕೆಪ್ಪ ಮುತ್ಯರು ಬಂಡೆಪ್ಪನಹಳ್ಳಿಯ ಅಜ್ಜವರು, ಶ್ರೀ ಸಿದ್ಧ ಬೀರ ದೇವರು ಕಾಗಿನೆಲೆ ಶಾಖಾ ಮಠ ತಿಂತಣಿ ಬ್ರಿಡ್ಜಿನಲ್ಲಿ ಆ ಮಠದಲ್ಲಿ ಇದ್ದಂತ ಒಬ್ಬ ಗುರುಗಳು ಅವರು ಆಗಮಿಸ್ತಾ ಇದ್ದಾರೆ. ಕೆಂಚರಾಯ ಮುತ್ಯ ಮಾಳಿಂಗರಾಯ ಪೂಜಾರಿ ಮಳಹಳ್ಳಿ ಗುರುಗಳು ಮತ್ತು ಉದ್ಘಾಟಕರಾಗಿ ಶ್ರೀಮಾನ್ಯ CS ನಾಡಗೌಡ ಸಾಹೇಬ್ ಅಪ್ಪಾಜಿ ಅವರನ್ನು ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ಜ್ಯೋತಿ ಬೆಳಗಿಸಲು AS ಪಟ್ ನೆರಳಿ ಸಾಹೇಬ್, ಗಂಗಾಧರ್ ನಾಡಗೌಡ ಸಾಹೇಬ್ ದನಿಯರ್, ಮುನ್ನಾದನಿಯರು ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಮತ್ತು ಶಾಂತಗೌಡ S ಪಟ್ ನರಳಿ ಕಾಂಗ್ರೆಸ್ ಧುರೀಣರು, NS ಪೂಜಾರಿ ಪ್ರಥಮ ದರ್ಜೆ ನಮ್ಮ ತಂದೆಯವರ ಒಂದು ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇನ್ನುಳಿದ ಎಲ್ಲ ಗಣ್ಯ ಮಾನ್ಯರು ಆ ಕಾರ್ಯಕ್ರಮಕ್ಕೆ ಆಗಮಿಸಿ ಜಾತ್ರೆಯನ್ನು ಯಶಸ್ವಿ ಮಾಡಲು ಕೋರಿಕೊಳ್ಳುತ್ತಾ ಇದ್ದೇವೆ. ಅಂದೇ ರಾತ್ರಿ ದಿವಸ ಟಗರಿನ ಕಾಳಗ ಇರುತ್ತದೆ ಶನಿವಾರ ದಿವಸ ಮತ್ತು ಒಂದು ತೆರೆಬಂಡೆ ಕಾರ್ಯಕ್ರಮ, ಖೋಖೋವನ್ನು ಹಮ್ಮಿಕೊಂಡಿದ್ದಾರೆ. ಯುವಕರಿಗಾಗಿ ಒಂದು ಖೋಖೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಜಾತ್ರೆಯಲ್ಲಿ ಒಂದು ಕ್ರೀಡೆಯನ್ನು, ಗ್ರಾಮೀಣ ಕ್ರೀಡೆ ಉಳಿಲಿ ಅಂತೇಳಿ ಒಂದು ಜಾತ್ರೆಯಲ್ಲಿ ಆ ಕ್ರೀಡೆಯನ್ನು ಇವತ್ತು ಎತ್ತಿನ ಬಂಡೆ ಸ್ಪರ್ಧೆ ಆಗಿರ್ಬೋದು, ಖೋಖೋ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿಕೊಂಡು ಪ್ರತಿ ವರ್ಷ ಈ ಆ ಕಾರ್ಯಕ್ರಮವನ್ನು ಮಾಡಿಕೊಳ್ತಾ ಬಂದಿದ್ದೇವೆ. ಈ ಜಾತ್ರೆಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಆಶೀರ್ವದಿಸಬೇಕಾಗಿ ಅಂತೇಳಿ ಕಾರ್ಮಿಕರ, ಬಡವರ ಅಥವಾ ಬಲಹೀನರ ಒಂದು ಮಾಂಗಲ್ಯವನ್ನ ಕಟ್ಟತಕ್ಕಂತ ಕಾರ್ಯದಲ್ಲಿ ತಮ್ಮನ್ನ ತಾವು ತೋರಿಸಿಕೊಂಡಿದ್ದು, ಸಾಮಾಜಿಕ ಬದುಕಿನಲ್ಲಿ ಬಸವಣ್ಣರು ಹೇಳಿದ ಹಾಗೆ ಕಟ್ಟ ಕಡೆಯ ಮನುಷ್ಯನನ್ನೂ ಕೂಡ ಪ್ರೀತಿಯಿಂದ ಕಾಣತಕ್ಕಂತ ಒಂದು ಉದ್ದೇಶ ಮಾನ್ಯ ಮಲ್ಲಣ್ಣವ್ರದ್ದಾಗಿದೆ. ಅವರಿಗೆ ಅವರ ತಂದೆಯ ಆಶೀರ್ವಾದ ಮತ್ತು ಸಮಾಜದ ಆಶೀರ್ವಾದದೊಂದಿಗೆ 21 ಅದು ಬೆಸಗೆ ನಮ್ಮ ಧಾರ್ಮಿಕ ಜೀವನದಲ್ಲಿ ಬಹಳ ದೊಡ್ಡ ಒಂದು ಬದಲಾವಣೆಯನ್ನು ತರ್ತು. 5, 21, 51 ಒಂದಿನ ದಿನದಲ್ಲಿ ಅವರಿಗೆ ಈ ಸಾಮಾಜಿಕ ಬದುಕಿನ ಆಸೆ ಇನ್ನಷ್ಟು ಶಕ್ತಿದಾಯಕವಾಗಲಿ ಅಂತ ಹಾರೈಸಿ ಅವತ್ತಿನ ಆ ಒಂದು ಕಾರ್ಯಕ್ರಮದಲ್ಲಿ ಹರಗುರು ಚರಮೂರ್ತಿಗಳು, ನಮ್ಮ ನಾಯಕರಾದ CS ನಾಡಗೌಡರು ಮತ್ತು ಇನ್ನಿತರ ಎಲ್ಲ ಹಿರಿಯ ಸಮಾಜ ಧುರೀಣರು ಭಾಗಿಯಾಗ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಮಾಧ್ಯಮಿಕ ಮಿತ್ರರಲ್ಲಿ ಅವರ ಸಂಸ್ಥೆಯ ಪರವಾಗಿ, ಅವರ ಪರವಾಗಿ ನಾನು ವಿನಂತಿಸಿಕೊಳ್ಳೋದಿಷ್ಟೇ, ಈ ಸಾಮಾಜಿಕ ಕಾರ್ಯಕ್ರಮಗಳ ಒಂದು ಪ್ರಚಾರ ತಮ್ಮಿಂದ ಹೆಚ್ಚಿಗೆ ಆದರೆ ಇನ್ನೂ ಅವರಿಗೆ ಹೆಚ್ಚಿನ ಶಕ್ತಿ ಸಿಗ್ತಾ ಇದೆ ಅನ್ನುವಂತ ಮಾತನ್ನ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ.